ಶಿಕ್ಷಣವೇ ಸಮಾಜದ ಅಸಮಾನತೆಯನ್ನು ದೂರ ಮಾಡುವ ಅತ್ಯಂತ ಶಕ್ತಿಯುತ ಸಾಧನ ಎಂಬ ಮಹಾನ್ ಚಿಂತನೆಗಳನ್ನು ವ್ಯಕ್ತಪಡಿಸಿದ ಮಹನೀಯರಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪ್ರೇರಣಾದಾಯಕ ಮಾತುಗಳನ್ನು ಸ್ಮರಿಸುತ್ತಾ ಈ ಸುಂದರ ಶುಭ ಮುಂಜಾನೆ ಈ ವೇದಿಕೆ ಮೇಲಿರುವ ಗಣ್ಯರ ಅನುಮತಿಯೊಂದಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಧ್ಯಯನ ಕೇಂದ್ರ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಶೋಧನಾ ಸಂಸ್ಥೆ, ಸಮಾಜ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ, ಬೆಂಗಳೂರು ಇವರ ಸಹಯೋಗದಲ್ಲಿ ಆಯೋಜಿಸಿರುವ ಸಂಶೋಧನಾ ವಿಧಾನಗಳ ಕುರಿತು 3 ದಿನಗಳ ಕಾರ್ಯಾಗಾರದ ಇಂದಿನ ಉದ್ಘಾಟನಾ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ವೇದಿಕೆಯ ಮೇಲಿರುವ ಗಣ್ಯರಿಗೂ, ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ, ವಿದ್ಯಾರ್ಥಿಗಳಿಗೂ ಹಾಗೂ ಇಲ್ಲಿ ಉಪಸ್ಥಿತರಿರುವವರಿಗೂ ಎಲ್ಲರಿಗೂ ನನ್ನ ಆತ್ಮೀಯ ವಂದನೆಗಳು. ನಮ್ಮ ನಾಡು ತನ್ನದೇ ಆದ ಶ್ರೀಮಂತ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಹೊಂದಿದೆ. ಯಾವುದೇ ಶುಭ ಕಾರ್ಯಕ್ಕೂ ಮೊದಲು ದೇವರನ್ನು ಸ್ಮರಿಸಿ ಪ್ರಾರ್ಥನೆ ಮಾಡುವ ಸಂಪ್ರದಾಯ ನಮ್ಮ ಸಂಸ್ಕೃತಿಯ ಭಾಗವಾಗಿದೆ. ಅದರಂತೆ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಪ್ರಾರ್ಥನೆ ಹಾಗೂ ನಾಡಗೀತೆಯ ಮೂಲಕ ಪ್ರಾರಂಭಿಸುತ್ತಿದ್ದೇವೆ. ಪ್ರಾರ್ಥನೆ ಮತ್ತು ನಾಡಗೀತೆಯನ್ನು ತಮ್ಮ ಸುಮಧುರ ಕಂಠದ ಮೂಲಕ ಹಾಡಲು ಶ್ರೀ ಅಮ್ಮ ರಾಮಚಂದ್ರ ಮತ್ತು ತಂಡದವರನ್ನು ವೇದಿಕೆಗೆ ಆತ್ಮೀಯವಾಗಿ ಆಹ್ವಾನಿಸುತ್ತೇನೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಅಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪರ್ಣ ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಧ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈನಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಇದೀಗ ಕಾರ್ಯಕ್ರಮದ ಮುಂದಿನ ಹಂತವಾಗಿ ಸ್ವಾಗತ ಮತ್ತು ಪ್ರಸ್ತಾವನೆಯನ್ನು ನೀಡಲು ಡಾಕ್ಟರ್ ಶರಣಮ್ಮ, ನಿರ್ದೇಶಕರು, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಧ್ಯಯನ ಕೇಂದ್ರ, ಕಾರಾಮೂವಿ, ಮೈಸೂರು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯ ವ್ಯಕ್ತಿಗಳೇ, ಸಮಾರಂಭದಲ್ಲಿ ಉಪಸ್ಥಿತರಿರುವ ಸಂಶೋಧನಾ ವಿದ್ಯಾರ್ಥಿಗಳಿಗೆ, ವಿಶ್ವವಿದ್ಯಾನಿಲಯದ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರೇ, ಪತ್ರಿಕಾ ಮಾಧ್ಯಮದವರೇ ಹಾಗೂ ಸಮುದಾಯದ ಗಣ್ಯ ವ್ಯಕ್ತಿಗಳೇ, ಬಾಬು ಜಗಜೀವನ್ ರಾಮ್ ಅವರ ಹೆಸರು ಭಾರತದ ರಾಜಕಾರಣದ ಸುವರ್ಣಾಕ್ಷರಗಳಲ್ಲಿ ಬರೆಯಲಾಗಿರುವ ಅತ್ಯಂತ ಮಹತ್ವದ ಹೆಸರುಗಳಲ್ಲಿ ಒಂದು. ನವ ಭಾರತದ ನಿರ್ಮಾಣದಲ್ಲಿ ಅವರು ವಹಿಸಿರುವ ಪಾತ್ರಗಳು ಹಲವಾರು. ಬಾಬೂಜಿ ಎಂಬ ಹೆಸರಿನಿಂದಲೇ ಜನಪ್ರಿಯರಾಗಿರುವ
ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರು ಹೆಸರಾಂತ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಬದುಕು ಹೋರಾಟ ನಡೆಸಿದವರು. ರಾಷ್ಟ್ರ ರಾಜಕಾರಣದಲ್ಲಿ ಹಿರಿಯ ನಾಯಕರಲ್ಲೊಬ್ಬರಾಗಿ ದೀರ್ಘಕಾಲ ಸಂಸತ್ ಸದಸ್ಯರಾಗಿ ಹಲವಾರು ಪ್ರಮುಖ ಹುದ್ದೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ಕೇಂದ್ರ ಸಚಿವ ಸಂಪುಟ ಸದಸ್ಯರಾಗಿ ಜನನಾಯಕರಾಗಿ ಹಸಿರು ಕ್ರಾಂತಿಯ ಹರಿಕಾರರಾಗಿ ಜಗಜೀವನ್ ರಾಮ್ ಚಿರಸ್ಮರಣೀಯರಾಗಿದ್ದಾರೆ. ಇಂತಹ ಮಹಾನ್ ರಾಷ್ಟ್ರ ನಾಯಕರ ವಿಚಾರಧಾರೆಗಳು ಸಮಾಜದ ಎಲ್ಲ ಜನರಿಗೂ ತಲುಪಿಸುವ ನಿಟ್ಟಿನಲ್ಲಿ ಕಾರಾ ಮೂವಿಯ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಧ್ಯಯನ ಕೇಂದ್ರವು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ. ಅಂತಹ ಕಾರ್ಯಕ್ರಮಗಳಲ್ಲಿ ಇಂದು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿರುವಂತಹ ಕಾರ್ಯಾಗಾರವೂ ಸಹ ಒಂದು. ಈ ಕಾರ್ಯಕ್ರಮವು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಶೋಧನಾ ಸಂಸ್ಥೆಯ ಸಹಯೋಗದೊಂದಿಗೆ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ವಿಶ್ವವಿದ್ಯಾಲಯಗಳಿಂದ ಸಂಶೋಧನಾ ವಿದ್ಯಾರ್ಥಿಗಳು ಆಗಮಿಸಿದರೆ ಅವರಿಗೆ ವಿಶ್ವವಿದ್ಯಾಲಯಗಳ ಸಂಪನ್ಮೂಲ ವ್ಯಕ್ತಿಗಳು ಬಂದು ನಿಮಗೆಲ್ಲ ಪಾಠವನ್ನು ನಾಳೆಯಿಂದ ಇವತ್ತಿಂದನೇ ಸ್ಟಾರ್ಟ್ ಆಗುತ್ತೆ. ಈ ಕಾರ್ಯಕ್ರಮ ಮುಗಿದ ನಂತರ ಎಲ್ಲರೂ ಸಹ 3 ದಿನಗಳ ಕಾಲ ದಯವಿಟ್ಟು ಸಂಶೋಧನಾ ವಿದ್ಯಾರ್ಥಿಗಳು 3 ದಿನಗಳ ಕಾಲ ಈ ಒಂದು ಕಾರ್ಯಾಗಾರದ ಪ್ರಯೋಜನವನ್ನು ನೀವು ಪಡ್ಕೊಳ್ಳೇಬೇಕಾಗುತ್ತೆ. ನಿಮಗೋಸ್ಕರ ನಾವು ಇಷ್ಟೊಂದು ಕಷ್ಟಪಟ್ಟು ಈ ಕಾರ್ಯಾಗಾರವನ್ನು ಮಾಡ್ತಾಯಿದ್ವಿ. ಒಳ್ಳೆಯ ಸ್ಕಾಲರ್ಸ್ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಸಹ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಂದ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ನೀವೆಲ್ಲರೂ ಸಹ 3 ದಿನಗಳ ಕಾಲ ಸಂಪೂರ್ಣವಾಗಿ ನಮ್ಮ ಜೊತೆಗೆ ಇದ್ದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ನೀವು ಪಡ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿ ನಿಮಗಾಗಿ ಮಾಡ್ತಿರುವಂಥ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗೌರವಾನ್ವಿತ ಕುಲಪತಿಗಳನ್ನು ನಾನು ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ. ಸ್ಟೂಡೆಂಟ್ಸು ನಮ್ಮ ಸ್ಪರ್ಧಾತ್ಮಕ ಕೇಂದ್ರದ ಮಕ್ಕಳು ಸಹ ಇಲ್ಲಿದ್ದಾರೆ. ಹಾಗೆಯೇ ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳು ಸಹ ಇಲ್ಲಿದ್ದಾರೆ. ಸಾಕಷ್ಟು ವಿಷಯಗಳು ನಿಮಗೆ ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಗೊತ್ತಿರಲ್ಲ. ಭಾಳಷ್ಟು ಸರಿ ನಾನು ಕಾರ್ಯಕ್ರಮದಲ್ಲಿ ಹೇಳಬೇಕು ಅನ್ನೋ ಮನದಾಳದ ಮಾತುಗಳನ್ನು ಹೇಳ್ಕೊಳಕ್ಕಾಗಿರಲಿಲ್ಲ. ಇವತ್ತು ನಾನು ಹೇಳ್ತಾ ಇದ್ದೀನಿ. ಈಗ ನೀವು ಬೋರ್ಡ್ ನೋಡ್ತಾ ಇದ್ದೀರಿ, ಇದರಲ್ಲಿ KSY NAC ಅಂತಿದೆ, ಜೊತೆಗೆ NIRF ಅಂತಿದೆ. ಇದೆಲ್ಲ ನಮ್ಮ ಕುಲಪತಿಗಳ ಶ್ರಮ ಅಂತ ಹೇಳ್ಬೋದು. ಅಂದರೆ NRFI 2ನೇ ರ್ಯಾಂಕು ನಮ್ಮ ಇಂಡಿಯಾದಲ್ಲಿ, ಅದು ಅವರು ಶ್ರಮ ಅಂತ ಹೇಳ್ಬೋದು. NAC A+ ಇದೆ, ಅವ್ರದ್ದು ಸಹ ಅದು ಸಹ ಅವರು ಶ್ರಮ ಅಂತ ಹೇಳ್ಬೋದು. ನಾನು ನನ್ನ ಬಗ್ಗೆ ಒಂದು ಲೈನಲ್ಲಿ ಅಷ್ಟೇ ಹೇಳ್ತೀನಿ. ಭಾಳಷ್ಟು ಸರಿ ಹೇಳೋಣ ಅಂತ ಅಂದ್ಕೊಂಡಿದ್ದೆ, ಹೇಳೋಕ್ಕಾಗಿರಲಿಲ್ಲ. ನಾನು ಈ ವಿಶ್ವವಿದ್ಯಾಲಯಕ್ಕೆ ಬಂದು 1995ರಲ್ಲಿ ಯೂನಿವರ್ಸಿಟಿ ಆಗಿರಲಿಲ್ಲ, ICC and CE ಇತ್ತು. ಆಗ ನಾನು ಯೂನಿವರ್ಸಿಟಿಗೆ ಬಂದಿದ್ದು. ಸುಮಾರು 30 ವರ್ಷಗಳ ಕಾಲ ಆಯಿತು ಯೂನಿವರ್ಸಿಟಿಗೆ ಬಂದು. ಕುಲಪತಿಗಳ ಬಗ್ಗೆ ಮಾತಾಡ್ತಾಯಿದ್ದೀನಿ, ನಾನು ಮನೆ ಕುಲಪತಿಗಳ ಬಗ್ಗೆ ಮಾತಾಡ್ತಿದ್ದೀನಿ, ಗೌರವಾನ್ವಿತ ಕುಲಪತಿಗಳ ಬಗ್ಗೆ. ಏಕೆಂದರೆ ಅದು ಭಾಳ ದಿನದಿಂದ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ನಾನು ಹೇಳೋಕ್ಕಾಗಿರಲಿಲ್ಲ. ಅದಕ್ಕೆ ಅಲ್ಲಿಂದ ಇಲ್ಲಿವರೆಗೂ ನಾನು 30 ವರ್ಷದ ನಂತರ ನನಗೆ ಒಂದು ಚೇರ್ಮನ್ಶಿಪ್ ಸಿಕ್ತು. BYS ಚೇರ್ಮನ್ ಆದೆ. ಜೊತೆಗೆ 2 ಪ್ರಮೋಷನ್ನು ಆಯಿತು. ಈಗ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ನಾನು ಶಿಕ್ಷಣಶಾಸ್ತ್ರ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಜೊತೆಗೆ ಬಾಬು ಜಗಜೀವನ್ ರಾಮ್ ಸೆಂಟರ್ನ ನಿರ್ದೇಶಕಳಾಗಿ ಸಹ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಇದಕ್ಕೆ ನಾನು ಇಷ್ಟು ಮುಂದಕ್ಕೆ ಬರೋಕ್ಕೆ ಕಾರಣ ನಮ್ಮ ಮಾನ್ಯ ಕುಲಪತಿಗಳು. ಹಾಗಾಗಿ ಅವರಿಗೆ ಇನ್ನೊಮ್ಮೆ ವಿಶೇಷವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ ಅಂತ ಹೇಳ್ಬೋದು. ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಲು ಆಗಮಿಸಿರುವಂತಹ ನಮ್ಮ ಮಾನ್ಯ ಕುಲಪತಿಗಳೇ ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತಾರೆ. ಪ್ರಧಾನ ಭಾಷಣವನ್ನು ನೆರವೇರಿಸಿಕೊಡಲು ಬಂದಿರುವಂತಹ ಪ್ರೊಫೆಸರ್ ಆರ್ ಮಹೇಶ್, ಹಿರಿಯ ಪ್ರಾಧ್ಯಾಪಕರು, ಬಹದ್ದೂರ್ ನಿರ್ವಹಣಾ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು. ಇವರನ್ನು ಆತ್ಮೀಯವಾಗಿ ನಾನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಹಾಗೂ ಬಾಬು ಜಗಜೀವನ್ ರಾಮ್ ಸೆಂಟರ್ ವತಿಯಿಂದ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ.
ಇಂದಿನ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳಾದಂತಹ ನಮ್ಮ ಡೀನ್ ಶೈಕ್ಷಣಿಕರಾದಂತಹ ಪ್ರೊಫೆಸರ್ ರಾಮನಾಥನ್ ನಾಯ್ಡೂಸ್ ಅವರಿಗೂ ಸಹ ಗೌರವಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಇಂದಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಲು ಸೂಕ್ತ ಸಲಹೆ ಮತ್ತು ಸೂಚನೆಗಳನ್ನು ನೀಡಿರುವಂತಹ ಹಾಗೂ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಆಗಮಿಸಿರುವಂತಹ ಪರೀಕ್ಷಾಂಗ ಕುಲಸಚಿವರಾದ ಆನಂದ್ ಸರ್ ಅವ್ರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಆನಂದ್ ಸರ್ ನಮಗೆ ಸಹಕಾರ ಕೊಡಲಿಲ್ಲ ಅಂದರೆ ಇವತ್ತಿನ ಕಾರ್ಯಕ್ರಮನೇ ನಡೀತಿಲ್ಲ. ಅವ್ರದ್ದು ಸಹಾಯ ಸಹಕಾರ ತುಂಬ ಇದೆ. ಹಾಗಾಗಿ ವಿಶೇಷವಾಗಿ ಅವರಿಗೆ ಧನ್ಯವಾದ, ವಿಶೇಷವಾಗಿ ಸ್ವಾಗತವನ್ನು ನಾನು ಕೋರ್ತೇನೆ. ಅವ್ರು ನನಗೆಷ್ಟು ಈ ಕಾರ್ಯಕ್ರಮ ನಡೀಲಿಕ್ಕೆ ತುಂಬ ಸಹಾಯವನ್ನು ಮಾಡಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ನಾವು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ನಮ್ಮ ವಿಶ್ವವಿದ್ಯಾನಿಲಯದ ಹಣಕಾಸು ಅಧಿಕಾರಿಗಳು ಹಾಗೂ ಸಿಕಾ ನಿರ್ದೇಶಕರಾದ ಪ್ರೊಫೆಸರ್ ನಿರಂಜನ್ ರಾಸ್ ರವರನ್ನು ಸಹ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಡೀನ್ ಅಧ್ಯಯನ ಕೇಂದ್ರ ವಿಭಾಗದ ಡಾಕ್ಟರ್ NR ಚಂದ್ರೇಗೌಡ ಸರ್ ಅವರಿಗೂ ಸಹ ಆತ್ಮೀಯವಾಗಿ ಸ್ವಾಗತವನ್ನು ನಾನು ಕೋರ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಮುಕ್ತ ವಿಶ್ವವಿದ್ಯಾಲಯದ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ಸಹ ಸ್ವಾಗತವನ್ನು ನಾನು ಕೋರ್ತೇನೆ. ಆಮೇಲೆ ಕರ್ನಾಟಕದ ವಿವಿಧ ವಿಶ್ವವಿದ್ಯಾಲಯಗಳಿಂದ ಆಗಮಿಸಿರುವಂತಹ ಸಂಶೋಧನಾ ವಿದ್ಯಾರ್ಥಿಗಳಿಗೂ ಸಹ ಅಧ್ಯಯನಪೀಠ ಹಾಗೂ ಕಾರಮುವಿಯ ವತಿಯಿಂದ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಮಾಧ್ಯಮ ಮಿತ್ರರಿಗೂ ಸಹ ವಿಶೇಷವಾಗಿ ಸ್ವಾಗತವನ್ನು ಕೋರ್ತೇನೆ. ಆಮೇಲೆ ಇಲ್ಲಿ ನಿರ್ವಹಣಾಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಆಗಮಿಸಿದರೆ ಮಾದೇಮೂರ್ತಿ ಸರ್ ಅವ್ರಿಗೂ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಆಮೇಲೆ ನಮ್ಮ ಸ್ಪರ್ಧಾತ್ಮಕ ಕೇಂದ್ರದ ಸತ್ಯನಾರಾಯಣ ಗೌಡರು ಮತ್ತು ಅವ್ರ ಮಕ್ಕಳು ಸಹ ಎಲ್ಲರೂ ಸಹ ಇಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಇದು ಸಂಶೋಧನಾ ವಿಧಾನಗಳ ಬಗ್ಗೆ ಕಾರ್ಯಕ್ರಮ ಆದ್ದರಿಂದ ನಿಮಗೂ ಸಹ ಇದು ಸಂಶೋಧನೆ ಬಗ್ಗೆ, ನಾನು ಸಂಶೋಧನೆ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಮಹೇಶ್ ಸರ್ ಸಂಶೋಧನೆ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ಸತ್ಯನಾರಾಯಣ ಗೌಡ್ರಿಗೆ ಮತ್ತು ಅವ್ರ ಮಕ್ಕಳಿಗೂ ತುಂಬ ಥ್ಯಾಂಕ್ಸು. ಮತ್ತು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದಂಥ ರಾಜೇಶ್ವರಿ, ನವೀನ್ ಸರು, ಪವಿತ್ರ ಮೇಡಮು, ರಾಜು ಸರು, ಚಂದ್ರಶೇಖರ್ ಇವರೆಲ್ಲರಿಗೂ ಸಹ ಸ್ವಾಗತವನ್ನು ಕೋರ್ತಾನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಬಾಬೂಜಿ ನಿಮಗೆ ನಮ್ಮ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬೂಜಿ ನಿಮಗೆ ನಮ್ಮ ವಂದನೆ. ದಲಿತರೊಳಗೆ ದಲಿತರ ತುಳಿತಕ್ಕೊಳಗಾದವರ, ದಲಿತರೊಳಗೆ ದಲಿತರ ತುಳಿತಕ್ಕೊಳಗಾದವರ, ರೈತ ಕೂಲಿ ಕಾರ್ಮಿಕರ ದುಡಿವವರ ಬಡವರ, ರೈತ ಕೂಲಿ ಕಾರ್ಮಿಕರ ದುಡಿವವರ ಬಡವರ, ದನಿಯೇ ನಿಮಗಿದು ಕೆಂಪು ವಂದನೆ, ಬಾಬೂಜಿ ನಿಮಗೆ ನಮ್ಮ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬೂಜಿ ನಿಮಗೆ ನಮ್ಮ ವಂದನೆ, ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ. ಬರಗಾಲದಲ್ಲೂ ಹಸಿರ ಬಿತ್ತಿ ಬೆಳೆದವೋ ಧೀರ, ಬರಗಾಲದಲ್ಲೂ ಹಸಿರ ಬಿತ್ತಿ ಬೆಳೆದವೋ ಧೀರ, ಹಸಿದ ಜನಕ್ಕೆ ಅನ್ನ ಕೊಟ್ಟ ಹಸಿರು ಕ್ರಾಂತಿ ಹರಿಕಾರ, ಹಸಿದ ಜನಕ್ಕೆ ಅನ್ನ ಕೊಟ್ಟ ಹಸಿರು ಕ್ರಾಂತಿ ಹರಿಕಾರ, ನಿಮಗಿದೋ ಹಸಿರು ಹಸಿರು ವಂದನೆ, ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬೂಜಿ ನಿಮಗೆ ನಮ್ಮ ವಂದನೆ, ಜಗ
ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ. ದಲಿತರೊಳಗೆ ದಲಿತರ ತುಳಿತಕ್ಕೊಳಗಾದವರ, ದಲಿತರೊಳಗೆ ದಲಿತರ ತುಳಿತಕ್ಕೊಳಗಾದವರ, ರೈತ ಕೂಲಿ ಕಾರ್ಮಿಕರ ದುಡಿವವರ ಬಡವರ, ರೈತ ಕೂಲಿ ಕಾರ್ಮಿಕರ ದುಡಿವವರ ಬಡವರ, ಧನಿಯೇ ನಿಮಗಿದು ಕೆಂಪು ವಂದನೆ, ಬಾಬೂಜಿ ನಿಮಗೆ ನಮ್ಮ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ, ಬಾಬು ಜಗಜೀವನ ರಾಮ್ ನಿಮಗೆ ವಂದನೆ. ನವೀನ್ ಕುಮಾರ್ ಕುಲಸಚಿವರು ಅವರ ಅನುಪಸ್ಥಿತಿಯಲ್ಲಿ ಶರಣಮ್ಮ ಅವರಿದ್ದಾರೆ, ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ ಅವರಿದ್ದಾರೆ, ಮತ್ತು ನಾಯ್ಡು ಸರ್ ಇದ್ದಾರೆ, ಮತ್ತು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಹೋದ್ಯೋಗಿ ಮಿತ್ರರೇ, ಮಾಧ್ಯಮ ವರ್ಗದವರೇ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳೇ, ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಿ. ನಾನು ಕೇಳಲ್ಪಟ್ಟೆ ಒಂದು 90 ಜನ ಬಂದಿದ್ದೀರಿ, ಅಕ್ರಾಸ್ 15 ಡಿಫ್ರೆಂಟ್ ಡಿಸಿಪ್ಲಿನ್ಸ್ ಅಂತ ಕೇಳ್ಪಟ್ಟೆ. ಭಾಳ ಒಂದು ಸುಂದರವಾದ ಸಮಾರಂಭವನ್ನು ಆಯೋಜಿಸಿದ್ದೀರಿ. ಎಲ್ಲ ಇದರ ಹಿಂದೆ ಇರ್ತಕ್ಕಂಥ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ, ಇಲ್ಲಿವರೆಗೆ ನನ್ನನ್ನು ಕರೆದಿದ್ದೀರಿ. ಐ ಫೀಲ್ ಪ್ರಿವಿಲೇಜ್ಡ್ ಆ್ಯಂಡ್ ಪ್ರೌಡ್ ಟು ಬಿ ಸ್ಟ್ಯಾಂಡಿಂಗ್ ಬಿಫೋರ್ ಯು. ಈ ರಿಸರ್ಚ್ ಅನ್ನೋದು ನಾನು ಕೂಡ ಕಳೆದ 20 ವರ್ಷಗಳಿಂದ ಮೈಸೂರು ಯೂನಿವರ್ಸಿಟಿನಲ್ಲಿ ಅದರ ಜೊತೆ ಭಾಗಿಯಾಗಿದ್ದೀನಿ. ನನ್ನ 30 ವರ್ಷಗಳ ಅನುಭವದಲ್ಲಿ ಮೊದಲನೇ 10 ವರ್ಷ ನಾನು ಬರೀ ಟೀಚಿಂಗ್ನಲ್ಲಿದ್ದೆ. 2007 ಆಚೆ ಮೈಸೂರು ಯೂನಿವರ್ಸಿಟಿಗೆ ಸೇರಿದ ಮೇಲೆ ರಿಸರ್ಚಿನ ಒಂದು ಅನುಭವ ಆಗಲಿಕ್ಕೆ ಶುರುವಾಯಿತು. ಈ ಒಂದು 20 ವರ್ಷಗಳ ಅನುಭವದಲ್ಲಿ ನನ್ನ ರಿಸರ್ಚ್ ಕೂಡ ಸೇರಿದಂತೆ ನಾನು ಕೂಡ ಅದೇ ಟೈಮ್ನಲ್ಲಿ ಮಾಡಿದೆ. ತದನಂತರ ಮುಂದುವರೆದು ಬೋರ್ಡ್ ಆಫ್ ಸ್ಟಡೀಸ್ ಚೇರ್ಮನ್ ಕೂಡ ಆದೆ. ಆ ಒಂದು 3 ವರ್ಷಗಳ ನನ್ನ ಅನುಭವದಲ್ಲಿ ಭಾಳಷ್ಟು ರಿಸರ್ಚ್ ಸೆಂಟರ್ಗಳಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು, ಸಂಶೋಧನೆ ವಿದ್ಯಾರ್ಥಿಗಳ ಜೊತೆಗೆ ಮುಖಾಮುಖಿ ಆದೆ. ಇದು ನನಗೆ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಡಿಸಿಪ್ಲಿನ್, ನಂದು MBA ಡಿಪಾರ್ಟ್ಮೆಂಟು. ಹಾಗಾಗಿ ಒಂದನ್ನು ನಾನು ಭಾಳ ಪ್ರಮುಖವಾಗಿ ನೋಡಿದಂತಂದರೆ ರಿಸರ್ಚ್ ಅಂತ ಹೇಳಿದಾಗ ಯಾವುದೇ ಒಂದು ಡೊಮೈನ್ ಸ್ಪೆಸಿಫಿಕ್ ಆಗಿ ರಿಸರ್ಚನ್ನು ಮಾಡೋದರ ಜೊತೆಗೆ ಅದಕ್ಕೆ ಪೂರಕವಾಗಿ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳ ಒಂದು ಮಿಲನ ಆಗ್ತದೆ. ನಾವು ವಿ ಕಾಲ್ ಇಟ್ ಆ್ಯಸ್ ಇಂಟರ್ ಡಿಸಿಪ್ಲಿನರಿ ರಿಸರ್ಚ್ ಆರ್ ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್. ಈ ಒಂದು ಹೊಸ ಆಯಾಮದಿಂದ ನೋಡಿದಂಥ ರಿಸರ್ಚ್ಗಳು ಭಾಳಷ್ಟು ವ್ಯಾಲ್ಯೂವನ್ನು ಕ್ರಿಯೇಟ್ ಮಾಡ್ತವೆ. ನೀವು ಯಾವುದೋ ಒಂದು ಸೀಮಿತವಾಗಿ, ಎಸ್ಪೆಷಲಿ ಸೋಷಿಯಲ್ ಸೈನ್ಸಸಲ್ಲಿ, ಇಲ್ಲಿ ಸೈನ್ಸ್ ರಿಸರ್ಚರ್ಸು ಇರಬಹುದು, ಅದ್ರ ಬಗ್ಗೆ ನನಗೆ ಅಷ್ಟು ಅನುಭವ ಇಲ್ಲ. ಆದರೆ ಸೋಷಿಯಲ್ ಸೈನ್ಸಸ್ ಅಂತ ಬಂದಾಗ ನಾನು ನೋಡಿದ ಹಾಗೆ ವೆನೆವರ್ ರಿಸರ್ಚ್ ಎನ್ಕಂಪ್ಯಾಸಸ್ ಮಲ್ಟಿ ಡಿಸಿಪ್ಲಿನ್ಸ್, ಯು ಆರ್ ಲುಕಿಂಗ್ ಅಟ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ಅಟ್ ಒನ್ ರಿಸರ್ಚ್ ಪ್ರಾಬ್ಲಮ್. ಈಗ ಯಾವುದೋ ಒಂದು ಕಾಮರ್ಸಿಗೆ ರಿಲೇಟೆಡ್ ಒಂದು ಪ್ರಾಬ್ಲಮ್ ಇರ್ತದೆ ಅಂತ ಇಟ್ಕೊಳ್ಳಿ, ಅದನ್ನು ನೀವು ಎಕನಾಮಿಕ್ಸ್ ನೆಲೆಗಟ್ಟಿನಿಂದ ಶುರು ಮಾಡಿ ಕಾಮರ್ಸ್ ಮ್ಯಾನೇಜ್ಮೆಂಟ್ ನೆಲೆಗಟ್ಟಿನಲ್ಲಿ ನೋಡಿ, ನಂತರ ಲಾ ಮತ್ತು ಎನ್ವೈರನ್ಮೆಂಟ್ ನೆಲೆಗಟ್ಟಿನಲ್ಲಿ ನೋಡಿದಾಗ ನೀವು ಆಮೂಲಾಗ್ರವಾಗಿ ಆ ಒಂದು ರಿಸರ್ಚ್ ಪ್ರಾಬ್ಲಮನ್ನು ಅರ್ಥ ಮಾಡ್ಕೊಳ್ತೀರಿ. ಮತ್ತು ನಿಮ್ಮ ಸಂಶೋಧನೆ ಏನು ಮಾಡ್ತೀರಿ ಅದರ ಒಂದು ರಿಸಲ್ಟ್ ಏನು ಬರ್ತದೆ ಅದು ಸಮಾಜಕ್ಕೆ ಸಮಾಜಮುಖಿಯಾಗಿ ಇರ್ತದೆ. ಈಗ ನಾವು ನಡೆಸಿದಂಥ ರಿಸರ್ಚ್ 20 ವರ್ಷಗಳ ಹಿಂದೆ ನಡೆದಂಥ ರಿಸರ್ಚ್, ಆಗ ಇದ್ದಂಥ ಪರಿಸ್ಥಿತಿ, ರಿಸರ್ಚ್ಗೆ ಇದ್ದಂಥ ಪರಿಸ್ಥಿತಿನೇ ಬೇರೆ. ನನಗೆ ಇನ್ನೂ ನೆನಪಿದೆ, ಈ ಕರ್ನಾಟಕ ಯೂನಿವರ್ಸಿಟಿನಲ್ಲಿರುವಂಥ ಎಲ್ಲ ಯೂನಿವರ್ಸಿಟಿ ಲೈಬ್ರರೀಸ್ಗೂ ನಾವು ಹೋಗಿ ಲಿಟ್ರೇಚರ್ ರಿವ್ಯೂ ಮಾಡ್ತಾಯಿದ್ವಿ. ಅಲ್ಲಿ ಹೋಗಿದ್ದು 2 ದಿವಸ ಇದ್ದು ಲೈಬ್ರರಿಯಲ್ಲಿ ಹುಡುಕಿ ಅದನ್ನು ಕುತ್ಕೊಂಡು ಬರ್ಕೊಂಡು ಬಂದು ಎಲ್ಲ ಮಾಡ್ತಾಯಿದ್ವಿ. ಇವತ್ತಿನ ದಿವಸ ತಂತ್ರಜ್ಞಾನ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ರಿಸರ್ಚ್ ಈಗ ಟೆಕ್ನಾಲಜಿ ಓರಿಯೆಂಟೆಡ್ ಆಗಿದೆ, ಟೆಕ್ನಾಲಜಿ ಡ್ರಿವನ್ ಆಗಿದೆ. ನಿಮಗೆ ಪೂರಕವಾಗಿ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಟೆಕ್ನಾಲಜಿ ಕೊಡುವಂಥ ಶಕ್ತಿಯನ್ನು ಕೊಟ್ಟಿದೆ. ಇವತ್ತಿನ ದಿವಸ ನೀವು AI ಅಂತ ಹೇಳ್ತೀರಿ. AI ಅಂತ ಹೇಳಿದಾಗ ನಿಮಗಿಂತ ಚೆನ್ನಾಗಿ ಅದು ಯೋಚನೆ ಮಾಡಲಿಕ್ಕೆ ಶುರು ಮಾಡಿಬಿಡುತ್ತೆ. ಬಟ್ ಒಂದು ಪ್ರಾಬ್ಲಮ್ ಏನಂದರೆ, AI ಎಲ್ಲೋ ಒಂದು ಕಡೆ
ಅದರ ಯೋಚನೆಯತ್ತ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡುತ್ತೇನೋ. ಈಗ ರಿಸರ್ಚ್ ಅಂತ ಹೇಳಿದರೆ ಯು ಹ್ಯಾವ್ ಟು ಸರ್ಚ್ ದ ಟ್ರೂತ್ in a perspective that you have in your mind. There is a research problem that is there in your mind and you would like to address that research problem. ಆಗೇನು ಮಾಡ್ತೀರಿ, ಟೆಕ್ನಾಲಜಿಯ ಮೊರೆ ಹೋಗ್ತೀರಿ. ಇಟ್ ಈಸ್ ಕಂಪ್ಲೀಟ್ಲಿ ವ್ಯಾಲಿಡ್ ಬಿಕಾಸ್ ಯು ಆರ್ ಇನ್ ಎನ್ ಏಜ್ ವೇರ್ ಯು ಹ್ಯಾವ್ ದಟ್ ಅಸಿಸ್ಟೆನ್ಸ್, ನೋ ಡೌಟ್ ಅಬೌಟ್ ದಟ್. ನಾನು ನೋಡ್ತೀನಿ ಲಿಟ್ರೇಚರ್ ರಿವ್ಯೂ ಮಾಡ್ತಾರೆ. ಲಿಟ್ರೇಚರ್ ರಿವ್ಯೂ ಹೇಗೆ ಮಾಡ್ತಾರೆ, ಒಂದು ಆರ್ ಸ್ಟುಡಿಯೋ ಅಂತೇಳಿ ಒಂದು ಪ್ರೋಗ್ರಾಮ್ ಇದೆ. ಆ ಆರ್ ಸ್ಟುಡಿಯೋದಲ್ಲಿ ಅದೇ ಎಲ್ಲ ನಿಮಗೆ ಸಂಬಂಧಪಟ್ಟ ನೀವೊಂದು ಲೀಡ್ ಯಾವುದು ಪ್ರಾಂಪ್ಟನ್ನು ಕೊಟ್ಟರೆ, ಅಂದರೆ ನಿಮ್ಮದು ಮೇಯ್ನ್ ಟಾಪಿಕ್ಕಲ್ಲಿ ಇರುವಂಥ ರಿಲೇಟೆಡ್ ವರ್ಡ್ಸನ್ನು ಕೊಟ್ಟರೆ ಅದೇನು ಮಾಡುತ್ತೆ, ಒಂದು 100, 150, 200 ಆರ್ಟಿಕಲ್ಸನ್ನು ಸಮಗ್ರ ಚಿತ್ರಣವನ್ನು ಮಾಡಿ ತಂದು ನಿಮಗೆ ಕೊಟ್ಬಿಡುತ್ತೆ. ಬಿಬ್ಲಿಯೋಮೆಟ್ರಿಕ್ ಅನಾಲಿಸಿಸ್ ಅಂತ ಕರಿತೀವಿ ನಾವು ಅದನ್ನು. ತಂದು ಕೊಟ್ಬಿಡುತ್ತೆ ಅದು. ಆದರೆ ಅದು ಕೊಡುವಂಥ ಡೈರೆಕ್ಷನ್ನು ನಿಮಗೆ ರಿಸರ್ಚ್ ಗ್ಯಾಪ್ ಅಂತ ನೀವು ಐಡೆಂಟಿಫೈ, ಇದನ್ನು ನಾವು ಇನ್ನೂ ಮುಂದೆ ಹೋಗ್ಬೋದು, ಅದು ನಿಮ್ಮನ್ನು ತೋರಿಸ್ತಾ ಹೋಗ್ತದೆ. ಹೀಗೆ ಮಾಡಿ ನೀವೇನು ಮಾಡಿಬಿಡ್ತೀರಿ, ಅದನ್ನೇ ಪ್ರಾಂಪ್ಟ್ ಕೊಟ್ಕೊಂಡು ಅದು ಹೇಳಿದ ಕಡೆಗೆ ಹೊರಡೋಕ್ಕೆ ಶುರು ಮಾಡಿಬಿಡ್ತೀರಿ. ಎಲ್ಲೋ ಒಂದು ಕಡೆ ಈ ಪ್ರಾಮಾಣಿಕತೆ ಅನ್ನೋದು ರಿಸರ್ಚಲ್ಲಿ ಇವತ್ತು ನಾವು ಈ ಟೆಕ್ನಾಲಜಿ ವರ್ಲ್ಡಲ್ಲಿ ಈ ಪ್ರಾಮಾಣಿಕತೆ ಅನ್ನೋದು ಇದೆಯಲ್ಲ, ಇದನ್ನು ಇಟ್ಟುಕೊಂಡು ಮಾಡುವಂಥ ರಿಸರ್ಚು ಬೇರೆ ಯಾವುದೇ ಒಂದು ಪ್ರಾಂಪ್ಟ್ ಕೊಡಿ, ನೀವು ಯಾವುದೇ ಒಂದು ತೊಗೊಂಡೋಗಿ ನಿಮ್ಮನ್ನು ಎಲ್ಲಿಗೆ ಡೈರೆಕ್ಷನ್ ತೊಗೊಂಡೋಗಿ, ಆದರೆ ನಿಮ್ಮ ಡೈರೆಕ್ಷನ್ ಏನಿದೆ ಒರಿಜಿನಲ್ ಡೈರೆಕ್ಷನ್ನು ಇನ್ ಪರ್ಸ್ಯೂಟ್ ಆಫ್ ದ ಟ್ರೂತ್, ಅದನ್ನು ಎಲ್ಲಿ ಕೂಡ ನೀವು ಆಚೆ ಈಚೆ ಬರಬಾರ್ದು. ಅದು ಎಲ್ಲೋ ಎಳ್ಕೊಂಡು ಹೋಗ್ಬಿಡುತ್ತೆ ನಿಮ್ಮನ್ನು. ಯು ವಿಲ್ ಲೂಸ್ ಕಂಟ್ರೋಲ್ ಓವರ್ ಯುವರ್ ಸೆಲ್ಫ್ ಆ್ಯಂಡ್ ಯು ವಿಲ್ ಬಿಕಮ್ ಪಪೆಟ್ ಇನ್ ದ ಹ್ಯಾಂಡ್ಸ್ ಆಫ್ ದ ಟೆಕ್ನಾಲಜಿ. ದ್ಯಾಟ್ ಶುಡ್ ನಾಟ್ ಹ್ಯಾಪನ್. ಯು ಶುಡ್ ಕಂಟ್ರೋಲ್ ಟೆಕ್ನಾಲಜಿ. ನೀವು ಟೆಕ್ನಾಲಜಿಯಿಂದ ಅದರ ಬೆನಿಫಿಟನ್ನು ತಗೊಳ್ಬೇಕೇ ಹೊರತು ಟೆಕ್ನಾಲಜಿನೇ ನಿಮ್ಮನ್ನು ಅದರ ಡೈರೆಕ್ಷನ್ಗೆ ತಗೊಂಡು ಹೋಗೋದಕ್ಕೆ ಬಿಡಬಾರ್ದು. ಅದು ಯಾವಾಗ ಸಾಧ್ಯ ಆಗ್ತದೆ ಅಂತ ಹೇಳಿದರೆ ನೀವು ಪ್ರಾಮಾಣಿಕರಾಗಿದ್ದು ಪ್ರಾಮಾಣಿಕವಾಗಿ ಕೆಲಸ ಮಾಡೋದು. ಏಕೆಂದರೆ ತುಂಬ ರಿಸರ್ಚ್ ಬರ್ತಾಯಿದೆ. ನಮ್ಮ ದೇಶಕ್ಕೆ ರಿಸರ್ಚಿನ ಅವಶ್ಯಕತೆ ಭಾಳಷ್ಟಿದೆ. ವಿ ಆರ್ ಅನ್ ಎಮರ್ಜಿಂಗ್ ಎಕಾನಮಿ. ದೇರ್ ಆರ್ ಮೆನಿ ಫೀಲ್ಡ್ಸ್ ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್, ಹೆಲ್ತ್ ಕೇರ್, ಇನ್ಫ್ರಾಸ್ಟ್ರಕ್ಚರ್. ಯು ಟೇಕ್ ಎನಿ ಫೀಲ್ಡ್, there is a possibility of doing lot of research so that you contribute to the development of this country through your research finding. ಅಂಥ ಒಂದು ವಿಪುಲವಾದ ಅವಕಾಶ ಇರುವಾಗ ನೀವು ಎಲ್ಲೋ ಒಂದು ಕಡೆ ಈ AI ಟೆಕ್ನಾಲಜಿನ ಇಟ್ಕೊಂಡು ಬೇರೆ ಡೈರೆಕ್ಷನ್ಗೆ ಹೋಗುವಂಥ ಒಂದು ಸಾಧ್ಯತೆಗಳಿರ್ತದೆ. ನಿಮಗೆ ಗೊತ್ತಿಲ್ಲದಂಗೆ ನೀವು ಆ ಪ್ರಭಾವಕ್ಕೆ ಒಳಗಾಗ್ಬಿಡ್ತೀರಿ. ಅದನ್ನೊಂದು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಮ ದೂರದೃಷ್ಟಿತ್ವ ಏನಿದೆ, ನಿಮ್ಮ ಗೈಡ್ಗಳು ನಿಮ್ಮ ಜೊತೆ ಏನು ಡಿಸ್ಕಷನ್ ಮಾಡ್ತಾ ಇರ್ತಾರೆ, ಏನು ರಿಸರ್ಚ್ ಪ್ರಾಬ್ಲಮನ್ನು ನೀವು ಐಡೆಂಟಿಫೈ ಮಾಡಿದ್ದೀರಿ, ಅದನ್ನೇ ನೀವು ಪರ್ಸ್ಯೂಟ್ ಮಾಡ್ಕೊಂಡು ಹೋಗಿ. ಟೆಕ್ನಾಲಜಿ ಕೊಡ್ತಾ ಹೋಗುತ್ತೆ ಬೇರೆ ಬೇರೆ ಪರ್ಸ್ಪೆಕ್ಟಿವನ್ನು, ಆಯಾಮಗಳನ್ನು, ಬಟ್ ನೆವರ್ ಲೂಸ್ ಟಚ್ ವಿತ್ ವಾಟ್ ಈಸ್ ರೈಟ್, ವಾಟ್ ಈಸ್ ಟ್ರೂತ್, ಆ್ಯಂಡ್ ಯುವರ್ ಆನೆಸ್ಟಿ ಆ್ಯಂಡ್ ಯುವರ್ ಇಂಟಿಗ್ರಿಟಿ ಈಸ್ ಗೋಯಿಂಗ್ ಟು ಡಿಸೈಡ್ ದ ಕ್ವಾಲಿಟಿ ಆಫ್ ಯುವರ್ ರಿಸರ್ಚ್. ಅದನ್ನು ಮಾತ್ರ ಎಲ್ಲಿ ಕೂಡ ನೀವಿಂದ ನಾನು ತುಂಬ ರಿಸರ್ಚಸ್ಸನ್ನು ನೋಡಿದ್ದೀನಿ. ನಾನು ಹೇಳಿದಾಗ ಒಂದು ಲಾಸ್ಟ್ 10 yearsಲ್ಲಿ ಅಲ್ಲೆಲ್ಲ ನಾವು ನಾವು ಪರ್ಟಿಕ್ಯುಲರಾಗಿ ನೋಡೋದು ಇವರು ಎಷ್ಟು ಪ್ರಾಮಾಣಿಕತೆಯಿಂದ ಇವ್ರು ಮಾಡಿದ್ದಾರೆ ಅನ್ನೋದನ್ನು ಜಾಸ್ತಿ ನೋಡ್ತೀವಿ. ಒಂದೊಂದು ಸಲ ಏನಾಗುತ್ತೆ, ತುಂಬ ಕಂಟೆಂಟ್ ಇರ್ತದೆ, ತುಂಬ ಸಿಕ್ಕಾಪಟ್ಟೆ ತೊಗೊಂಡು ಬಂದುಬಿಟ್ಟಿರ್ತಾರೆ, ಆದರೆ ಅವ್ರಿಗೆ ಅದನ್ನು ಡಿಫೆಂಡ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಎಲ್ಲಿಂದನೋ ತಂದಿರ್ತಾರೆ, ಯಾವುದೋ ಒಂದು ಸ್ಟ್ಯಾಟಿಸ್ಟಿಕಲ್ ಟೂಲಿಂದ ಬಂದಿರ್ತದೆ, ಏನೋ ರಿಸಲ್ಟ್ಸ್ ಬಂದಿರುತ್ತೆ, ಅದನ್ನು ಅವರು ಡಿಫೆಂಡ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಒಂದು ತಿಳ್ಕೊಳ್ಳಿ, ದಿಸ್ ರಿಸರ್ಚ್ ಈಸ್ ಸಮಥಿಂಗ್ ದಟ್ ಈಸ್ ಯುವರ್ ಬೇಬಿ. ಇಟ್ಸ್ ಎ ಬೇಬಿ ಕನ್ಸೀವ್ಡ್ ಬೈ ಯು ಆ್ಯಂಡ್ ಯು ಹ್ಯಾವ್ ಟು ಡಿಫೆಂಡ್ ದ್ಯಾಟ್ ಥ್ರೂ ಔಟ್ ಯುವರ್ ಲೈಫ್. ಇವತ್ತೊಂದು ದಿವಸ PhD ತೊಗೊಂಬಿಟ್ರೆ ಮುಗಿದಿಲ್ಲ. PhD ತೊಗೊಂಡ ತಕ್ಷಣ ನಿಮ್ಗೆ ಅವಾರ್ಡ್ ಆಗುತ್ತೆ ಬಿಟ್ಟರೆ ಸೊಸೈಟಿ ನಿಮ್ಮನ್ನು ನೋಡ್ತಾ ಇರುತ್ತೆ. ಬಿಕಾಸ್ ಯು ಆರ್ ಎ ಡಾಕ್ಟರೇಟ್ ಹೋಲ್ಡರ್. ಸೊಸೈಟಿ ಎಕ್ಸ್ಪೆಕ್ಟ್ಸ್ ಮೋರ್ ಫ್ರಮ್ ಯು. ಸೊ ಯು ಹ್ಯಾವ್ ಟು ಡಿಫೆಂಡ್ ಯುವರ್ ಥೀಸಿಸ್ ರೈಟ್ ಥ್ರೂ ಯುವರ್ ಲೈಫ್. ಅದೇನಷ್ಟು ಸುಲಭ ಅಲ್ಲ. PhD ತೊಗೊಂಬಿಟ್ವಿ, ಆಗೋಯ್ತು, ನಾನು ಡಾಕ್ಟ್ರೇಟ್ ಆಗೋಯ್ತು, ಒಂದು ಓದೋದು ನಿಲ್ಲಿಸ್ಬಿಡ್ತಾರೆ ಆಫ್ಟರ್ ಡಾಕ್ಟ್ರೇಟು. ಯಾಕಂದ್ರೆ ನಾನು ಡಾಕ್ಟ್ರ್ ಆಗಿಬಿಟ್ಟೆ ಬಿಡಿ, ಇನ್ನೇನಿಲ್ಲ ಅಂತ. ಇಟ್ ಈಸ್ ನಾಟ್ ಲೈಕ್ ದಟ್. ದ ರಿಸರ್ಚ್ ಜರ್ನಿ ಈಸ್ ಎಂಡ್ಲೆಸ್. Research journey is till the day that the pursuit of knowledge, it is lifelong learning. Therefore, see to that you do your research with all honesty and integrity. Approach the problem, be honest. Sometimes you may not get the result that you wanted, but still your honesty matters. ಅದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ UGC ಅವರು ಅದು ಒಂದು ಕೋರ್ಸ್ ವರ್ಕಲ್ಲೂ ಕೂಡ ಒಂದು ಹಾಕ್ಬಿಟ್ರು, ಏನು ಎಥಿಕ್ಸ್ ಇನ್ ರಿಸರ್ಚ್ ಅಂತ. ಯಾಕೆ ಅದನ್ನು ಹಾಕಿದ್ರು ಅಂತಂದರೆ ಎಲ್ಲರೂ
ಎಲ್ಲರೂ ರಿಸರ್ಚ್ ಮಾಡೋರೆ, ಎಲ್ಲರೂ ಪಬ್ಲಿಕೇಶನ್ ಮಾಡೋರೆ. ನೆನ್ನೆ ಮೊನ್ನೆ ಸೇರಿರ್ತಾರೆ, ಆಗಲೇ 50 ಪಬ್ಲಿಕೇಶನ್ ಅಂದ್ಬಿಡ್ತಾರೆ. ಅದು ಎಲ್ಲಿಂದ ಮಾಡಿದ್ರು ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಬಟ್ ದೇ ಸ್ಟಿಲ್ ಡೂ. ಇಟ್ ಈಸ್ ನಾಟ್ ದ ಕ್ವಾಂಟಿಟಿ ದಟ್ ಮ್ಯಾಟರ್ಸ್, ಇಟ್ ಈಸ್ ದ ಕ್ವಾಲಿಟಿ ದಟ್ ಮ್ಯಾಟರ್ಸ್. ನೀವು ಯಾವ ಪಬ್ಲಿಕೇಶನ್ಸ್ ಮಾಡ್ತೀರಿ, ಒಳ್ಳೊಳ್ಳೆ ಇದರಲ್ಲಿ ನೀವು ಜರ್ನಲ್ಸಲ್ಲಿ ಪಬ್ಲಿಕೇಶನ್ ಮಾಡ್ತೀರಿ, ದ್ಯಾಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಇಫ್ ದರ್ ಆರ್ ಎನಿ ಟೀಚರ್ಸ್ ಇನ್ ದ ಆಡಿಯನ್ಸ್, ಐ ವಿಲ್ ಟೆಲ್ ಯು, ಇಫ್ ಯು ಆರ್ ಎ ಗುಡ್ ಟೀಚರ್, ಯು ವಿಲ್ ಆಬ್ವಿಯಸ್ಲಿ ಬಿ ಎ ಗುಡ್ ರಿಸರ್ಚರ್. ಒಂದ್ಸಲ ಏನಾಗುತ್ತೆ ಅಂದರೆ, ಟೀಚಿಂಗ್ ಮಾಡ್ತಾ ಟೀಚಿಂಗ್ ಎಷ್ಟು ಮುಳುಗೋಗ್ಬಿಟ್ಟಿರ್ತೀವಿ ಅಂದರೆ, ರಿಸರ್ಚ್ ನನ್ನ ಕೈಯಲ್ಲಿ ಆಗುತ್ತಾ ಇಲ್ವೋ, ಅಥವಾ ರಿಸರ್ಚ್ ಅಂದರೆ ಭಾಳ ಕಬ್ಬಿಣದ ಕಡಲೆ ಅಂತ ಅಂದ್ಕೊಂಬಿಟ್ಟಿರ್ತಾರೆ. ಬಟ್ ಒನ್ ಥಿಂಗ್ ದಟ್ ಐ ವುಡ್ ಲೈಕ್ ಟು ಟೆಲ್ ಯು, ಎ ಗುಡ್ ಟೀಚರ್ ಈಸ್ ಆಲ್ವೇಸ್ ಎ ಗುಡ್ ರಿಸರ್ಚರ್. ಎ ಗುಡ್ ರಿಸರ್ಚರ್ ನೀಡ್ ನಾಟ್ ಬಿ ಎ ಗುಡ್ ಟೀಚರ್, ಬಟ್ ಎ ಗುಡ್ ಟೀಚರ್ ಈಸ್ ಆಲ್ವೇಸ್ ಎ ಗುಡ್ ರಿಸರ್ಚರ್. ನಿಮಗೆ ರಿಸರ್ಚ್ ಅನ್ನೋದು ನಿಮ್ಮ ಒಂದು ಇದರಲ್ಲಿ ಕೆರಿಯರ್ನಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಇಟ್ ವಿಲ್ ಗಿವ್ ಯು ವಿಂಗ್ಸ್. ನಮ್ಮ ಒಬ್ಬರು ವೈಸ್ ಚಾನ್ಸಲರ್ ಆದರು, ಅವರು ಅನಂತನ್ ಸರ್ ಅಂತ, ಅವರು ನನಗೆ ಹೇಳ್ತಾಯಿದ್ರು, ನೋಡಪ್ಪ ನೀನು ರಿಸರ್ಚ್ ಮಾಡಿದ ತಕ್ಷಣ the wings will open, you'll start flying, you'll see a different perspective, because ನಿಮ್ಮ ರಿಸರ್ಚು ನಿಮ್ಮ ಟೀಚಿಂಗಿಗೆ ಭಾಳಷ್ಟು ಏಡ್ ಮಾಡುತ್ತೆ. ನಿಮ್ಮ ರಿಸರ್ಚು ನಿಮ್ಮ ಸ್ಟೂಡೆಂಟ್ಸ್ಗೆ, ಇಮ್ಮಿಡಿಯೇಟ್ ಸ್ಟೂಡೆಂಟ್ಸ್ಗೆ ಅದರಿಂದ ಹೆಲ್ಪ್ ಆದರೆ ಅದಕ್ಕಿಂತ ಒಳ್ಳೆ ರಿಸರ್ಚು ಇನ್ನೊಂದು ಇಲ್ಲವೇ ಇಲ್ಲ. ನೀವೇನು ಲ್ಯಾಂಡ್ ಮಾರ್ಕ್ ರಿಸರ್ಚ್ ಮಾಡಿ ಸೊಸೈಟಿನ ಅಮೂಲಾಗ್ರವಾಗಿ ಚೇಂಜ್ ಮಾಡುವಂಥದ್ದು ಇಲ್ಲದೆ ಹೋದರೂ, ನಿಮ್ಮ ಇಮ್ಮಿಡಿಯೇಟ್ ಸ್ಟೂಡೆಂಟ್ಸಿಗಾದರೂ ನಿಮ್ಮ ರಿಸರ್ಚಿಂದ ಹೆಲ್ಪ್ ಆಗೋದಾದರೆ, ದಟ್ ಇಟ್ ಸೆಲ್ಫ್ ಇಸ್ ಎ ಗ್ರೇಟ್ ಕಾಂಟ್ರಿಬ್ಯೂಷನ್ ಆಫ್ ದ ರಿಸರ್ಚ್ ಅಂತ ಒಂದೆರಡು ಮಾತನ್ನು ಹೇಳ್ತಾ, KSOU ಅಂತ ಕರೆದಾಗ ನಾನು ಯಾವತ್ತು, ಅಂದರೆ KSOUಗೂ ನನಗೊಂದು ಅಭಿನವ ಸಂಬಂಧ ಇದೆ. ಸರ್ ಹತ್ರ ಹೇಳ್ತಾ ಇದ್ದೆ, 10, 11, 12ನಲ್ಲಿ ಇದೇ ಹಾಲ್ನಲ್ಲಿ ಅದೆಷ್ಟು ಕ್ಲಾಸಸ್ಗಳನ್ನು ತೊಗೊಂಡಿದ್ದೀವೋ ಗೊತ್ತಿಲ್ಲ. ಈಗೆಲ್ಲ ಆನ್ಲೈನ್ ಆಗೋಯಿತು, ಆಫ್ಲೈನ್ ಕಡಿಮೆ ಆಯಿತು. ಬಟ್ ಏನೇ ಆಗಲಿ KSOU ಅಂತಂದ ತಕ್ಷಣ ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಯೂನಿವರ್ಸಿಟಿ ಆಫ್ ಮೈಸೂರು ಓನ್ಲಿ. ಫಸ್ಟ್ ಥಿಂಗ್, ಇಟ್ ಈಸ್ ಎ ಸ್ಪಿಲ್ ಓವರ್ ಆಫ್ ಅವರ್ ಯೂನಿವರ್ಸಿಟಿ. So that being the case, there is an emotional connect with KSOU. Therefore, I couldn't say no to the organizers who invited me at the last minute, because our senior professor could not make it because of his other commitments. I am coming in his place today as a inaugurate address as Dr. Rajeshwari and Madam, Chaya Madam, I cannot say no to them. They've been Madhyamurthy ಅವರು ಇದ್ದಾರೆ. ಸೊ ಹಾಗಾಗಿ ಇದೆಲ್ಲ ನಮ್ಮ ಒಂದು ಫ್ರೆಟರ್ನಿಟಿ, ಮ್ಯಾನೇಜ್ಮೆಂಟ್ ಫ್ರೆಟರ್ನಿಟಿ. ಹಾಗಾಗಿ ಐ ಕುಡ್ಂಟ್ ಸೇ ನೋ ಟು ದೆಮ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಅಪರ್ಚುನಿಟಿ. ಲೆಟ್ ದಿಸ್ ವರ್ಕ್ಶಾಪ್ ಬಿ highly successful. Let this trigger a kind of some kindle, some research intent in you, all the participants. They will go back, I hope, with good memories of this function. Thank you very much.
ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಅಧ್ಯಯನ ಪೀಠದ ವತಿಯಿಂದ ಈ ರಿಸರ್ಚ್ ಮೆಥಡಾಲಜಿ ಎಂಬ ವಿಷಯದ ಕುರಿತು ಸಂಶೋಧನಾರ್ಥಿಗಳಿಗೆ 3 ದಿನಗಳ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿರುವ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಸಾಹೇಬರಿಗೆ ವಂದಿಸುತ್ತಾ, ಹಾಗೆ ಈ ಕಾರ್ಯಕ್ರಮದಲ್ಲಿ ಈಗ ತಾನೇ ಪ್ರಧಾನ ಭಾಷಣ ಮಾಡಿ ಹೊರಡಿರುವ ಪ್ರೊಫೆಸರ್ ಮಹೇಶ್ ಸರ್ಗೆ ನಮಸ್ಕಾರ ತಿಳಿಸ್ತೀನಿ. ಹಾಗೆ ನಮ್ಮ ಅಧಿಕಾರಿಗಳು ಪ್ರೊಫೆಸರ್ ನಿರಂಜನ್ ರಾಜ್ ಸರ್, ಸಿಕ್ಕಾ ಡೈರೆಕ್ಟ್ರು ಹಾಗೂ ಹಣಕಾಸು ಅಧಿಕಾರಿಗಳು ಮತ್ತು ಪರೀಕ್ಷಾಂಗ ಕುಲಸಚಿವರಾದ ಪ್ರೊಫೆಸರ್ ಆನಂದ್ ಕುಮಾರ್ ಸರ್, ಹಾಗೆ ಡೀನ್ ಅಧ್ಯಯನ ಕೇಂದ್ರವರಾದ ಡಾಕ್ಟರ್ NR ಚಂದ್ರೇಗೌಡರು ಸರು, ಅವ್ರಿಗೆಲ್ಲ ನಮಸ್ಕಾರ ತಿಳಿಸ್ತೀನಿ. ಮುಖ್ಯವಾಗಿ ಈ ಕಾರ್ಯಕ್ರಮದ ರೂವಾರಿಗಳು ಅಂದರೆ ಪ್ರೊಫೆಸರ್ ಶರಣಮ್ಮವರು. ಈ ಕಾರ್ಯಕ್ರಮದ್ದು ಆಯೋಜನೆ ಮಾಡೋಕ್ಕೆ ಪಾಪ ಅವರ ಶ್ರಮ ನಾವು ಖುದ್ದಾಗಿ ನೋಡಿದ್ದೀವಿ. ಯಾಕೆಂತಂದರೆ ಒಂಟಿ ಮಹಿಳೆ ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಉತ್ಸಾಹದಿಂದ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಸನ್ಮಾನ್ಯ ಕುಲಪತಿಗಳ ಆಶೀರ್ವಾದದಿಂದ ಅವರು ಸರ್ಕಾರದಿಂದ 2 ಕೋಟಿ ಅನುದಾನವನ್ನು ತಂದಿದ್ದಾರೆ. ಅದರ ಜೊತೆಗೆ ಈಗ ಎಲ್ಲ ರಿಸರ್ಚ್ ಸ್ಕಾಲರ್ಸ್ಗೆ ಸಹಜವಾಗಿ ಆಯಾ ವಿಭಾಗದಲ್ಲಿ ರಿಸರ್ಚ್ ಮೆಥಡಾಲಜಿ ಬಗ್ಗೆ ತಿಳಿಸ್ಕೊಡ್ತಾರೆ. ಹಾಗೆ ವಿಶೇಷವಾಗಿ SC/ST ಮಕ್ಕಳಿಗೆ ಹೆಚ್ಚು ರಿಸರ್ಚ್ ಬಗ್ಗೆ ತಿಳಿಸ್ಕೊಡಲು ಅವರು ಬಾಬು ಜಗಜ್ಜೀವನ್ ರಾಮ್ ಪೀಠದ ವತಿಯಿಂದ ಬೆಂಗಳೂರು ಅಲ್ಲಿಂದ 5 ಲಕ್ಷ ರೂಪಾಯಿ ಅನುದಾನ ತಂದು ತಮಗೆಲ್ಲರಿಗೂ ಈಗ ರಿಜಿಸ್ಟ್ರೇಷನ್ ಆಗಿದ್ದಾರೆ ಅಂತ 80 ಜನ ರಿಜಿಸ್ಟ್ರೇಷನ್ ಆಗಿದ್ದಾರೆ ಅಂತ ಗೊತ್ತಾಯಿತು. ಅವರಿಗೆ 3 ದಿನದ ಕಾಲ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ಫ್ರೀ ಅಕಾಮಿಡೇಷನು, ಹಾಗೆ ಸರ್ಟಿಫಿಕೇಟು, ಕಿಟ್ಟು, ಅದರ ಜೊತೆಗೆ ಹೆಚ್ಚಿನ ಜ್ಞಾನ ಕೊಡಿಸ್ತಾ ಇದ್ದೀವಿ. ಅದು ಮಾನ್ಯ ಕುಲಪತಿಗಳ ವಿಶೇಷ ಕಾಳಜಿ. ಯಾಕೆಂದರೆ ಸಂಶೋಧನೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಮಾನ್ಯ ಕುಲಪತಿಗಳು. ಅದರ ಜೊತೆಗೆ ಈ ರೀತಿ ಕಾರ್ಯಕ್ರಮಗಳು, ಯಾಕೆಂತಂದರೆ ರಿಸರ್ಚ್ ಮೆಥಡಾಲಜಿ ಅಂದರೆ ಕಾಮನ್ ಅದು, ಆದರೆ ಲ್ಯಾಂಗ್ವೇಜಸ್ಗೆ ಬೇರೆ ಮೆಥಡ್ಸ್ ಇರುತ್ತೆ, ಸೈನ್ಸ್ ಅವ್ರಿಗೆ ಬೇರೆ ಮೆಥಡ್ಸ್ ಇರುತ್ತೆ, ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಬೇರೆ ಮೆಥಡ್ಸ್ ಇರ್ಬೋದು. ಅದಕ್ಕೆ ಒಟ್ಟಾರೆ ಇಲ್ಲಿ ರಿಸರ್ಚ್ ಮೆಥಡಾಲಜಿ ಬಗ್ಗೆ ವಿಷಯ ತಜ್ಞರುಗಳನ್ನು ತಂದು ತಮಗೆ 3 ದಿನಗಳ ಕಾಲ ಪಾಠ ಪ್ರವಚನಗಳನ್ನು ನಡೆಸ್ತಾ ಇದ್ದಾರೆ. ಈಗ ನೀವು ರಿಸರ್ಚ್ ಸ್ಕಾಲರ್ಸು, ಈಗ ರಿಸರ್ಚ್ ಅಂದರೆ ಗೊತ್ತಾಗುತ್ತೆ, ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ನೀವು ಕೊಡಬೇಕಾಗಿದೆ. ಯಾವುದಾದ್ರೂ ಒಂದು ವಿಷಯದಲ್ಲಿ ತಜ್ಞತೆಯನ್ನು ಹೊಂದಿ ತಾವು ಏನೋ ಒಂದು ಸಮಾಜಕ್ಕೆ ಕೊಡುಗೆ ನೀಡಬೇಕಾಗಿದ್ದ ಅಗತ್ಯ ಇದೆ. ಆದರೆ ಈಗ ಕಷ್ಟಪಟ್ಟು ಕೆಲಸ ಮಾಡೋದು ಕಡಿಮೆ ಆಗಿದೆ. ಸರ್ ಹೇಳ್ದಂಗೆ AI ಬಗ್ಗೆ ಅದು ವಿಚಾರಿಸ್ಕೊಂಡ್ರೆ ಅದೆಲ್ಲ ವಿಷಯ ಕೊಟ್ಬಿಡುತ್ತೆ. ಆದರೆ ಆ ರೀತಿ ಅಲ್ಲ.
ಈಗ ಕೆಲವು ಜಾನಪದ ಇದೆ, ಆ ಜಾನಪದದಲ್ಲಿ ಸಂಶೋಧನೆ ನಡೆಸಬೇಕು ಅಂದರೆ ಫೀಲ್ಡ್ ವರ್ಕ್ ಆಗಲೇಬೇಕು. ಫೀಲ್ಡ್ ವರ್ಕ್ ಆಗದೆ ನಾವು ಆ ಕೆಲಸ ಮಾಡೋಕ್ಕಾಗಲ್ಲ. ಈಗ ಲಿಟ್ರೇಚರು ಇದೆ, ಆ ರೀತಿ ಸೋಷಿಯಲ್ ಸೈನ್ಸಸ್ಸು, ಈ ರೀತಿ ಪ್ರತಿಯೊಂದು ವಿಷಯದಲ್ಲೂ ನೀವು ತಜ್ಞರಾಗಿ ಅದರಲ್ಲಿ ನೀವು ವಿಶೇಷವಾಗಿ ಸಂಶೋಧನೆ ನಡೆಸಿ ಸಮಾಜಕ್ಕೆ ಒಂದು ನಿಮ್ಮ ಕೊಡುಗೆ ಕೊಡಬೇಕಾಗಿದೆ. ಆದರೆ ಈಗ ಸಂಶೋಧನೆ ತುಂಬ ಯಂಗ್ಸ್ಟರ್ಸು ಹೆಚ್ಚು ಜನ ಬರ್ತಾಯಿದ್ದಾರೆ, ಅದರ ಜೊತೆಗೆ ವಯಸ್ಸಾಗಿರೋರು ಬರ್ತಾಯಿದ್ದಾರೆ. ಈಗ ಮೊನ್ನೆನೇ ಈ ಫಾರ್ಮರ್ ಎಜುಕೇಷನ್ ಮಿನಿಸ್ಟ್ರು CT ರವಿ ಅವರು ಡಾಕ್ಟರೇಟ್ ಪದವಿ ಪಡೆದರು. ಅದಕ್ಕೆ ಅವ್ರಿಗೆ ಅಗತ್ಯ ಇರಲಿಲ್ಲ, ಆದರೆ ಇದು ಹೈಯರ್ ಡಿಗ್ರಿ. ಈ ಹೈಯರ್ ಡಿಗ್ರಿ ಮಾಡಬೇಕು ಅಂದರೆ ಯಾವುದೇ ಒಂದು ವಿಷಯದಲ್ಲಿ ನೀವು ತಜ್ಞರಾಗಿರಬೇಕು, ಹಾಗೆ ಮಾರ್ಗದರ್ಶಕರು ಅದೇ ರೀತಿ ತಿಳ್ಕೊಂಡಿರಬೇಕು. ಆದ್ದರಿಂದ ಈಗ ನೀವು PhD ಡಿಗ್ರಿ ತಗೊಂಡು ಹೊರಗೆ ಹೋದ ನಂತರ ನೀವು ನಿಮ್ಮ ನಡವಳಿಕೆ ಚೆನ್ನಾಗಿರಬೇಕು. ಯಾಕೆಂತಂದರೆ ನಿಮ್ಗೆ ಯಾರು ಡಿಗ್ರಿ ಕೊಟ್ಟಿದ್ದು ಯಾವ ಮೇಷ್ಟ್ರು ಅಂತಾರೆ, ನಮ್ಮನ್ನು ಬೈತಾರೆ. ಅದರಿಂದ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ಈ ರಿಸರ್ಚ್ ಅನ್ನೋದಕ್ಕೆ ಯಾವ ಮೆಥಡ್ಸಲ್ಲಿ ಫಾಲೋ ಆಗಬೇಕು ಅನ್ನೋದು ಹೆಚ್ಚು ನಿಮಗೆ ವಿಷಯ ತಜ್ಞರು ಅಂದರೆ ಪ್ರೊಫೆಸರ್ಸು ತಮಗೆ ತಿಳಿಸ್ಕೊಡ್ತಾರೆ. ಹಾಗೆ ಮೇಡಮ್ ಒಂದು ಪುಸ್ತಕನೂ ತಂದಿದ್ದಾರೆ, ರಿಸರ್ಚ್ ಮೆಥಡಾಲಜಿ ಅಂತ. ಎಲ್ಲ ನಮ್ಮ ಪ್ರೊಫೆಸರ್ಸ್ ಎಲ್ಲ ಕೆಲವು ಆರ್ಟಿಕಲ್ಸ್ ಬರೆದಿದ್ದಾರೆ, ಅದೆಲ್ಲನೂ ಓದಿಕೊಂಡು ನೀವು ಚೆನ್ನಾಗಿ ಶಿಕ್ಷಣ ಪಡೆಯಿರಿ. ಹಾಗೆ ಈ 3 ದಿನಗಳ ಕಾಲ ನೀವು ಎಲ್ಲೂ ಹೋಗದಂಗೆ ಎಲ್ಲ ನಮ್ಮ ಪ್ರೊಫೆಸರ್ಸು ಏನು ಮಾಹಿತಿ ಕೊಡ್ತಾರೋ ಅದು ಸಂಗ್ರಹಿಸಿ ನೀವು ಬರ್ಕೋಬೇಕು. ಯಾಕೆಂತಂದರೆ ತಾತ್ಸಾರ ಮಾಡಬಾರ್ದು, ಅದು ಚೆನ್ನಾಗಿ ತಿಳ್ಕೊಂಡು ವಿಶ್ವವಿದ್ಯಾನಿಲಯಕ್ಕೆ ನೋಡಿ ಎಲ್ಲ ಕಷ್ಟಪಟ್ಟು ಸಾಹೇಬರು ಈಗ ನಿನ್ನೆ ಡೆಲ್ಲಿನಲ್ಲಿದ್ದರು, ನಿಮಗೋಸ್ಕರ ಬಂದಿರೋದು. ಇವತ್ತು ಬೆಳಗಿನ ಜಾವ ಬಂದು ಮೈಸೂರು ಸೇರಿ ಮತ್ತು ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದಾರೆ. ಅದಕ್ಕೆ ಅವರ ಉತ್ಸಾಹ, ನಾವಂತೂ ಅವ್ರ ಜೊತೆ ಈ ಕಾಂಪಿಟೇಟಿವ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಆ ರೀತಿ ತಿರುಗಾಡಿ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಒಳ್ಳೆಯ ಹೆಸರು ತರಬೇಕು ಅಂತ ಶ್ರಮ ಪಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ಬಾಬು ಜಗಜ್ಜೀವನ್ ರಾಮ್ ಪೀಠದಕ್ಕೆ ನಮ್ಮ ಶರಣಮ್ಮವರು ಶ್ರಮ ಪಡ್ತಾಯಿದ್ದಾರೆ. ಅವರು ಸಾಕಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾಯಿದ್ದಾರೆ. ಈ 2 ಮಾತು ನಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲ ಧನ್ಯವಾದ ತಿಳಿಸ್ತಾ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಧ್ಯಯನ ಮತ್ತು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ವತಿಯಿಂದ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಶೋಧನಾ ಸಂಸ್ಥೆಯ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ವಿವಿಧ ವಿಧಾನಗಳ ಕುರಿತು 3 ದಿವಸಗಳ ಕಾರ್ಯಾಗಾರವನ್ನು ಪ್ರಾರಂಭವಾಗಿದೆ. ಅದಕ್ಕೆ ನಮ್ಮ ಕಮಿಷನರ್ ಆದಂಥ ತನ್ವೀರ್ ಆಫೀಸ್ ಅವರು ಬರಬೇಕಾಗಿತ್ತು, ಶೇಖ್ ತನ್ವೀರ್ ಆಫೀಸ್ ಅವರು ಬರಬೇಕಾಗಿತ್ತು. ಅವರು ಯಾವುದೋ ಕಾರ್ಯನಿಮಿತ್ತವಾಗಿ ಬರಲಿಕ್ಕಾಗಲಿಲ್ಲ. ಹಾಗೆ ನಮ್ಮ ಈ ಮೈಸೂರು ವಿಶ್ವವಿದ್ಯಾಲಯದಿಂದ ಪ್ರೊಫೆಸರ್ ಆರ್ ಮಹೇಶ್ ಅವರು ಬಂದು ತಮಗೆ ಈ ಕಾರ್ಯಾಗಾರದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ವಿಶ್ವವಿದ್ಯಾಲಯದ ಅವರು ಏನು ಕಾರ್ಯನಿಮಿತ್ತ ಬೇರೆ ಕಡೆ ಇದ್ದಾರೆ. ನಮ್ಮ ವಿಶ್ವವಿದ್ಯಾಲಯದ ಹಣಕಾಸು ಅಧಿಕಾರಿಗಳಾದಂತಹ ಪ್ರೊಫೆಸರ್ ನಿರಂಜನ್ ರಾಜ್ ಅವರೇ ಮತ್ತು ಇವ್ಯಾಲ್ಯೂಯೇಷನ್ ರಿಜಿಸ್ಟ್ರಾರ್ ಆದಂಥ ಆನಂದ್ ಕುಮಾರ್ ಅವರೇ, ಪ್ರೊಫೆಸರ್ ಚಂದ್ರೇಗೌಡ ಡೀನ್ ಅಧ್ಯಯನ ಕೇಂದ್ರದವರೇ, ರಮಾನಾಥಂ ನಾಯ್ಡು ಅವರೇ ಮತ್ತು ಈ ಕಾರ್ಯಕ್ರಮದ ಮೇನ್ ನಿರ್ದೇಶಕರಾದಂತಹ ಡಾಕ್ಟರ್ ಆರ್ ಶರಣಮ್ಮ ಅವರೇ ಮತ್ತು ನಮ್ಮ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರುಗಳೇ ಅಲ್ಲಿ ಮತ್ತು
ಸತ್ಯನಾರಾಯಣ ಗೌಡರು ಅವರ ವಿದ್ಯಾರ್ಥಿಗಳು KS ಮತ್ತು IS ವಿದ್ಯಾರ್ಥಿಗಳನ್ನು ಕೋಚಿಂಗ್ ಪಡೀಲಿಕ್ಕೆ ಬಂದಂಥ ಎಲ್ಲ ವಿದ್ಯಾರ್ಥಿಗಳು ಮತ್ತು ರಿಸರ್ಚ್ ವಿದ್ಯಾರ್ಥಿಗಳೇ. ಈಗಾಗಲೇ ರಿಸರ್ಚ್ ತಮಗೆಲ್ಲ ಗೊತ್ತಿರ್ಬೋದು, ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗ ರಿಸರ್ಚ್ ಸಲುವಾಗಿ 345 ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಆಗಿದ್ದಾರೆ. ಈಗಾಗಲೇ ತಮಗೆಲ್ಲ ಗೊತ್ತಿರ್ಬೋದು. ಅದರ ಜೊತೆಗೆ ನಮ್ಮಲ್ಲಿ ಕ್ವಾಲಿಟಿ, ಈಗಾಗಲೇ ಹೇಳಿದ್ರು ಕ್ವಾಲಿಟಿ ಏನು ಒರಿಜಿನಲ್ ವರ್ಕನ್ನು ರಿಸರ್ಚ್ ಮಾಡಬೇಕಾದ್ರೆ ನಮ್ಮ ವಿಚಾರಗಳನ್ನು, ನಮ್ಮ ಒರಿಜಿನಲ್ ಥಿಂಕಿಂಗನ್ನು ಕಾರ್ಯರೂಪಕ್ಕೆ ತರಬೇಕಾಗ್ತದೆ. ಆ ಕಾರ್ಯರೂಪಕ್ಕೆ ತರಬೇಕಾದ್ರೆ ನಮ್ಮ ಒರಿಜಿನಲ್ ಥಿಂಕಿಂಗ್ ಬಿಟ್ಟು ಬೇರೆ ವಿಚಾರಗಳನ್ನು ಯಾವುದು ಇದು ಮಾಡಬಾರ್ದು. ಮತ್ತು ಇದು ಪ್ಲ್ಯಾಗರಿಸಮ್ ಚೆಕ್ ಮಾಡ್ತಿರ್ತಾರೆ, ತಮಗೆಲ್ಲ ಗೊತ್ತಿರ್ಬೋದು. 30% ಮೊದಲೆಲ್ಲ 20% ಇತ್ತು, ಈಗ 10% ಆಗಿದೆ. ಅಂದರೆ ಇದು ಎಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ನಮ್ಮಲ್ಲಿ ಯಾರು ರಿಸರ್ಚ್ ಮಾಡ್ತಾರೆ ಅವರು ಆ ರಿಸರ್ಚನ್ನು ಒರಿಜಿನಾಲಿಟಿಯನ್ನು ಕಳ್ಕೊಳ್ತಾ ಇದೆ ಅಂತ. ಅದರ ಸಲುವಾಗಿ ಪ್ಲ್ಯಾಗರಿಸಮನ್ನು UGCದವರು ಅಳವಡಿಸ್ತಾ ಇದ್ದಾರೆ. ನಾವು ನಮ್ಮ ಏನು ರಿಸರ್ಚ್ ವರ್ಕ್ ಮಾಡಬೇಕಾದ್ರೆ ನಮ್ಮಲ್ಲಿ ಈಗಾಗಲೇ ಒಂದು ಬುಕ್ ರಿಸರ್ಚ್ ಮೆಥಡಾಲಜಿ ಬಗ್ಗೆನೂ ಬುಕ್ ಬಿಡುಗಡೆ ಆಯಿತು. ಅದರ ಜೊತೆಗೆ ಒಂದು ಪೇಪರ್ ಇಟ್ಟಿದ್ದಾರೆ UGCದವರು, ರಿಸರ್ಚ್ ಇಥಿಕ್ಸ್ ಅಂತೆ. ಅದು ಯಾರೇ ಟೀಚರ್ ಆದವನು ನಮಗೆ ಮಿನಿಮಮ್ ಇಥಿಕ್ಸ್ ಅಂತೂ ಇರಲೇಬೇಕು. ವಿದ್ಯಾರ್ಥಿಗಳಾಗಲಿ ತಮಗೆಲ್ಲ ಗೊತ್ತಿರಬಹುದು, ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನಲ್ಲಿ, ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸ್ಪೆಷಲಿ ನಾವು ಟೀಚಿಂಗ್, ಲರ್ನಿಂಗ್ ಮತ್ತು ರಿಸರ್ಚ್ ಆ್ಯಂಡ್ ಎಕ್ಸ್ಟೆನ್ಷನ್ ವರ್ಕ್ ಮಾಡ್ತೇವೆ. ಇದರಲ್ಲಿ ಟೀಚಿಂಗ್, ಲರ್ನಿಂಗ್ ಆಯಿತು. ರಿಸರ್ಚಿಗೆ ಅಂದರೆ ಒರಿಜಿನಲ್ ರಿಸರ್ಚನ್ನು, ವಿಧಾನಗಳೇನು, ಯಾವ ವಿಧಾನ ಮಾಡಬೇಕು. ಈಗ ಆಲ್ರೆಡಿ ಹೇಳಿದ್ರು ಅವರು, ನಾವೆಲ್ಲ ಹಿಂದೆ ಏನು ಮಾಡ್ತಿದ್ದೋ, ಬೇರೆ ಬೇರೆ ಯೂನಿವರ್ಸಿಟಿಗಳಿಗೆ ಹೋಗಿ ನಾವು ರಿಸರ್ಚ್ಗಳ ಅಂದರೆ ಲಿಟ್ರೇಚರ್ ಸರ್ವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೆವು. ಇವಾಗ ನಿಮ್ಮ ಆ್ಯಕ್ಚುಲಿ ಎಲ್ಲ ಕಡೆ ಆಲ್ರೆಡಿ ನಮ್ಮ ಗೂಗಲ್ನಲ್ಲಿದೆ, ಎಲ್ಲ ಕಡೆ ಅವೈಲೇಬಲ್ ಇದೆ. ಅದು ನೋಡಬೇಕಾದ್ರೆ ನಿಮ್ಮದು ಏನು ಒರಿಜಿನಲ್ ಪ್ರಾಬ್ಲಮ್ ಇದೆಯನ್ನ ಅದನ್ನು ಸಾಲ್ವ್ ಮಾಡಬೇಕು. ಅದು ನೀವೇ ಟೆಕ್ನಾಲಜಿ ಡ್ರಿವನ್, ನೀವು ಆಲ್ರೆಡಿ ಹೇಳಿದ್ರು ಅವರು, ನೀವು ಟೆಕ್ನಾಲಜಿ ಕಡೆ ಹೋಗಬಾರ್ದು. ನಿಮ್ಮ ಒರಿಜಿನಲ್ ಏನು ಹೈಪೋಥಿಸಿಸ್ ಏನು ಬರಬೇಕು, ಆ ಪ್ರಾಬ್ಲಮ್ಗೆ ಹೈಪೋಥಿಸಿಸ್ ಏನು ಬರಬೇಕು ಅದನ್ನು ನೀವು ಥಿಂಕ್ ಮಾಡಬೇಕಾಗ್ತದೆ. ಅದು ಸಮಾಜಕ್ಕೆ ಹೆಲ್ಪ್ಫುಲ್ ಆಗಬೇಕು. ಅಂದರೆ ಈ ಸಮಾಜಕ್ಕೆ ಸರ್ಕಾರಗಳು ಎಷ್ಟು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅಂದರೆ ಅದನ್ನು ಸರಿಯಾಗಿ ಸದುಪಯೋಗ ಪಡ್ಕೊಳ್ಬೇಕು. ಯಾಕಂದರೆ 5 ಲಕ್ಷ ರೂಪಾಯಿಯನ್ನು ಅನುದಾನವನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ನಾವು ರಿಸರ್ಚ್ ಬಗ್ಗೆ, ಅದು ಸ್ಪೆಷಲಿ SC ST ಮಕ್ಕಳ ಬಗ್ಗೆ ಕಾಳಜಿ ತಗೊಂಡು ನಾವು ರಿಸರ್ಚ್ ಬಗ್ಗೆ ಹೇಳಬೇಕಾಗ್ತದೆ. ಅದು ಯಾಕೆ ಇದನ್ನು ಇಷ್ಟು ಅಮೌಂಟನ್ನು ಖರ್ಚು ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಈ ವಿದ್ಯಾರ್ಥಿಗಳು ಅವರಿಗೆ ರಿಸರ್ಚ್ ಅಂದರೆ ಏನು ಅದರ ಬಗ್ಗೆ ಅನುಭವಸ್ಥರಿಂದ ಏನು ಪ್ರೊಫೆಸರ್ಗಳಿಂದ 3 ದಿವಸಗಳ ಕಾರ್ಯಾಗಾರವನ್ನು ಮಾಡಿ ಆ ವಿದ್ಯಾರ್ಥಿಗಳಿಗೆ ರಿಸರ್ಚ್ ಬಗ್ಗೆ ಮಾಹಿತಿಯನ್ನು ಕೊಡಬೇಕಂತ ಅವರು 3 ಲಕ್ಷ. ಅಂದರೆ ಅನೇಕ ಯೋಜನೆಗಳು, ಗವರ್ಮೆಂಟ್ ಯೋಜನೆಗಳಾಗಲಿ ಮತ್ತು ಗವರ್ಮೆಂಟ್ ಪ್ರಾಜೆಕ್ಟ್ಗಳಾಗಲಿ ಭಾಳ ಒಳ್ಳೆ ಇರ್ತವೆ. ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕಾದ್ರೆ ಬಹಳ ತೊಂದರೆ ಆಗ್ತದೆ. ಆ ಇಂಪ್ಲಿಮೇಷನ್ ಪಾರ್ಟ್ ಏನಿರ್ತದೆ ಅದು ಬಹಳ ಮಹತ್ವ ಇರ್ತದೆ. ಯಾರೇ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅನೇಕ ಅಡೆತಡೆಗಳು ಬರ್ತವೆ ಗವರ್ಮೆಂಟ್ ಪ್ರಾಜೆಕ್ಟ್ಗಳಿಗೆ. ಅದನ್ನು ನಾವು ಈಗ 5 ಲಕ್ಷ ರೂಪಾಯಿ ಅನುದಾನ ಕೊಟ್ಟು ವಿದ್ಯಾರ್ಥಿಗಳಿಗೆ ಫ್ರೀ ಅಕೊಮಡೇಷನು, ಫ್ರೀ ಎಲ್ಲ ಬೋರ್ಡಿಂಗ್, ಲಾಜಿಂಗ್ ಎಲ್ಲ ಕೊಟ್ಟು ಅವರಿಗೆ ಬೋಧನೆ, ಅಂದರೆ ಅವರು ಕ್ವಾಲಿಟಿ ಎಜುಕೇಷನನ್ನು, ಕ್ವಾಲಿಟಿ ರಿಸರ್ಚನ್ನು, ಒರಿಜಿನಲ್ ರಿಸರ್ಚನ್ನು ಮಾಡೋ ಸಲುವಾಗಿ ಸರ್ಕಾರವನ್ನು ಏನು ಇದನ್ನು ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದಾರೆ. ಇದರದ್ದು ಏನು ಫಲ ವಿದ್ಯಾರ್ಥಿಗಳಿಗೆ ಸಿಗಬೇಕು ಅದನ್ನು ಸಿಕ್ಕು ಮತ್ತು ಅವರದ ಒರಿಜಿನಲ್ ಪೇಪರ್ಸು, ಒರಿಜಿನಲ್ ಥಿಂಕಿಂಗು, ಒರಿಜಿನಲ್ ವಿಚಾರಗಳನ್ನು ಅವರ ರಿಸರ್ಚ್ನಲ್ಲಿ ಇಡಬೇಕಂತ ನನಗೆ ಅನಿಸ್ತದೆ. ಹೀಗಾಗಿ ಸ್ಪೆಷಲಿ KS IS ವಿದ್ಯಾರ್ಥಿಗಳು ಬಂದಿದ್ದಾರೆ, ಅದು ಅವರಿಗೂ ಅನುಕೂಲ ಆಗಬಹುದು. ಒಂದು ಅಟ್ಲೀಸ್ಟ್ ಒಂದು ಪಾರ್ಟ್, ಒಂದು ಜನರಲ್ ನಾಲೆಜ್ ಇರ್ತದೆ. ತಮಗೆಲ್ಲ ಗೊತ್ತಿರಬಹುದು, ಅಲ್ಲಿ NCERT ಬುಕ್ಕನ್ನು ರೆಫರ್ ಮಾಡಬೇಕು ನೀವು. ನನಗೆ ಎಲ್ಲರೂ ಹೇಳಿರ್ತಾರೆ, ಬಟ್ ಆ NCERT ಬುಕ್ನಲ್ಲಿ 11 ಥರ ಜನರಲ್ ನಾಲೆಜ್ ಇರ್ತದೆ. ಅದರಲ್ಲಿ ರಿಸರ್ಚ್ ಈಸ್ ಆಲ್ಸೋ ಒನ್ ಆಫ್ ದಿ ಪಾರ್ಟ್. ತಾವೆಲ್ಲ ಅದು ಸ್ಟಡಿ ಮಾಡಿಕೊಂಡ್ರೆ ಅನುಕೂಲ ಆಗ್ತದೆ. ಮತ್ತು ತಮಗೆ ಇವು ವಿಧಾನಗಳು ಹೇಳೋರು ಅನೇಕ ರಿಸರ್ಚ್ ಪರ್ಸನ್ಸ್ ಬರ್ತಾರೆ. ಆ ರಿಸರ್ಚ್ ಪರ್ಸನ್ಸ್ ಬಂದು ಅವರ ವಿಧಾನಗಳನ್ನು ತಿಳಿಸ್ಕೊಡ್ತಾರೆ. ಅದರಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಅನೇಕ ಪ್ರೊಸೆಸ್ಗಳನ್ನು ಸಹ ಇನ್ವಾಲ್ವ್ ಇದ್ದಾರೆ, ಅವರು ಸಹ ಹೇಳ್ತಾರೆ. ಅದನ್ನು ವಿದ್ಯಾರ್ಥಿಗಳು ಕೂಲಂಕಷವಾಗಿ ಚರ್ಚೆ ಮಾಡಿ ಮತ್ತು ಅದು ತಾವು ಭಾಳ ಅಂದರೆ ಅಟೆಂಟಿವ್ ಆಗಿ, ನಾನು ಯಾವಾಗೂ ಹೇಳ್ತಿರ್ತೀನಿ, ಅಟೆಂಟಿವ್ ಈಸ್ ವೆರಿ ಇಂಪಾರ್ಟೆಂಟ್.
ಅವರದ್ದು ಇನ್ವಾಲ್ವ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಇಲ್ಲಿ ಕೂತು ಬೇರೆ ವಿಚಾರ ಮಾಡ್ತೀವಿ, ನಮ್ಮ ದಂಡನೆ ಎಲ್ಲಿರ್ತದೆ, ವಿಚಾರಗಳೇ ಬೇರೆ ಕಡೆ ಇರ್ತವೆ. ಹಾಗಾಗಿ ಆ ಥರ ಆಗ್ಲಾರ್ದಂಗೆ ವಿದ್ಯಾರ್ಥಿಗಳ ಈ ಜೀವನದಲ್ಲಿ ತಮ್ಮ ಅಚೀವ್ಮೆಂಟ್ ಮಾಡಬೇಕಾದ್ರೆ ಮತ್ತು ತಾವು ಎಲ್ಲಿ ಇರ್ತೀವೋ ಅಂದರೆ ಇನ್ವಾಲ್ವ್ಮೆಂಟ್ ಇರಬೇಕು ಮತ್ತು ಅಟೆಂಟಿವ್ ಆಗಿ ಕೆಲಸ ಮಾಡಿದ್ರೆ ಅದು ಭಾಳ ಒಳ್ಳೆ ಕೆಲಸ ಆಗ್ತದೆ ಅಂತ ಅನ್ನಿಸ್ತದೆ ನನಗೆ. ಹೀಗಾಗಿ ಇದನ್ನು 3 ದಿವಸಗಳ ಕಾರ್ಯಾಗಾರವನ್ನು ಸರಿಯಾಗಿ ಸದುಪಯೋಗ ಪಡ್ಕೊಂಡು ಸರ್ಕಾರ ಏನು ಅಮೌಂಟ್ ಕೊಟ್ಟಿದೆ ಅದನ್ನು ಸದುಪಯೋಗ ಆಗಬೇಕಂತ ನನ್ನ ಆಸೆ ಇದೆ. ಅದು ಎಲ್ಲರಿಗೆ ಅನ್ವಯಿಸ್ತದೆ. ನಮ್ಮ ಟೀಚರ್ಸಿಗಾಗಲಿ ಮತ್ತು ವಿದ್ಯಾರ್ಥಿಗಳಾಗ ರಿಸರ್ಚ್ ವಿದ್ಯಾರ್ಥಿಗಳು ಅವರು ಇದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಅವರ ಜೀವನವನ್ನು ಸುಗಮವಾಗಿ ಮಾಡ್ಕೊಳ್ಬೇಕಂತ ಹೇಳುತ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಜಯ ಕರ್ನಾಟಕ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಧ್ಯಯನ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ವತಿಯಿಂದ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಶೋಧನಾ ವತಿಯಿಂದ ಕರ್ನಾಟಕ ಸರ್ಕಾರ ಇವರು ನೀಡಿರುವ ಒಂದು ಅನುದಾನವನ್ನು ಡಾಕ್ಟರ್ ಶರಣಮ್ಮ ಅವರು ಬಹಳ ಶ್ರಮಪಟ್ಟು ತಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ 3 ದಿನಗಳ ಕಾರ್ಯಗಳನ್ನು ಹಮ್ಮಿಕೊಳ್ಳಲು ತುಂಬ ಕಷ್ಟಪಟ್ಟಿದ್ದು ಉಂಟು. ಹಾಗಾಗಿ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡಿಬೇಕು ಅಂತೇಳಿ ನಾವು ಮಾನ್ಯ ಕುಲಪತಿಗಳನ್ನ ಎಲ್ಲ ಕೇಳಿಕೊಂಡಾಗ ಅವರು ತಮ್ಮ ಸಲಹೆ ಸೂಚನೆಗಳನ್ನ ಕೊಟ್ಟು ಹಾಗೆ ಈ 3 ದಿನಗಳ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹಾಗೂ ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಾಗಾರಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಶೋಧನಾ ಮತ್ತು ಅಧ್ಯಯನ ವಿಸ್ತರಣಾ ವತಿಯಿಂದ ಅವರನ್ನು ನಾನು ಆತ್ಮೀಯವಾಗಿ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಪ್ರೊಫೆಸರ್ ಆರ್ ಮಹೇಶ್, ಮೈಸೂರು ವಿಶ್ವವಿದ್ಯಾಲಯ, ಇವರು ತಮ್ಮ ಭಾಷಣದಲ್ಲಿ ಹೇಳಿರುವಂತೆ ಒಂದು ಟೆಕ್ನಾಲಜಿಯನ್ನು ನಾವು ಹೇಗೆ ಸದುಪಯೋಗಪಡಿಸ್ಕೋಬೇಕು ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ತಮ್ಮ ಆಶಯ ನುಡಿಗಳನ್ನ ಆಡಬೇಕಾಗಿತ್ತು ಮಾನ್ಯ ಕುಲಪತಿಗಳು, ಕುಲಸಚಿವರು. ಅವರು ಕಾರಣಾಂತರಗಳಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರಿಗೆ ಅನುಪಸ್ಥಿತಿಯಲ್ಲಿ ನಾವು ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ತಮ್ಮ ಆಶಯ ನುಡಿಗಳನ್ನು ಆಡಿದಂತಹ ಡೀನ್ ಶೈಕ್ಷಣಿಕರವರಾದ ಪ್ರೊಫೆಸರ್ ಎಂ ರಾಮನಾಥನ್ ನಾಯ್ಡು ಸರ್ ಅವರಿಗೂ ಸಹ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ತಮ್ಮ ಹಾಜರಾತಿಯನ್ನು ಹಾಗೂ ವಹಿಸಿ ಹಾಗೂ ಸಲಹೆ ಸೂಚನೆಗಳನ್ನ ನೀಡಿರ್ತಕ್ಕಂಥ ನಮ್ಮ ಹಣಕಾಸು ಅಧಿಕಾರಿಯಾದ ಡಾಕ್ಟರ್ ಎಸ್ ನಿರಂಜನ್ ರಾಜ್ರವರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಸಚಿವರು ಪರೀಕ್ಷಾಂಗರವರಾದ ಡಾಕ್ಟರ್ ಆನಂದ ಕುಮಾರ್ ಅವರು ಸಹ ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಡೀನ್ ಅಧ್ಯಯನ ಕೇಂದ್ರವರಾದ ಡಾಕ್ಟರ್ NR ಚಂದ್ರೇಗೌಡರವರು ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬ ಸಹಕಾರ ನೀಡಿದಂತಹ ಡಾಕ್ಟರ್ ನಮ್ಮ ಸತ್ಯನಾರಾಯಣ ಗೌಡರವರಿದ್ದಾರೆ. ಹಾಗೂ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಹಾಗೂ ಮುಖ್ಯ ಸಿಬ್ಬಂದಿಗಳು, ನಮ್ಮ ಬೋಧಕ ಮಿತ್ರರು ಹಾಗೂ ಬೋಧಕೇತ ಮಿತ್ರರು ತುಂಬ ಸಹಕಾರ ನೀಡಿದ್ದೀರಿ. ಹಾಗಾಗಿ ಎಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಕೊನೆಯದಾಗಿ ಇದರ ಸದುಪಯೋಗಪಡಿಸಿಕೊಳ್ಳಲು ಬಂದಿರತಕ್ಕಂತಹ ಎಲ್ಲ ರಿಸರ್ಚ್ ವಿದ್ಯಾರ್ಥಿಗಳಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೂ ಮಾನ್ಯ ಕುಲಪತಿಗಳಲ್ಲಿ ಒಂದು ವಿನಂತಿ, ನಮ್ಮ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸೆಂಟ್ರಿಗೆ ಕೆಲವು ಸಿಬ್ಬಂದಿಗಳನ್ನ ನೇಮಕ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತೀನಿ ಸರ್ ಎಲ್ಲರ ಮೇಡಮ್ ಪರವಾಗಿ. ಹಾಗಾಗಿ
ಸೊ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡಿಸ್ತಾ ಇದ್ದೀವಿ.